ಹಿಂದೂ ಧರ್ಮಕ್ಕೆ ಅದೆಂಥ ಶಕ್ತಿ ಇದೆ ಅನ್ನೋದಕ್ಕೆ ಈ ಸ್ಟೋರಿ ಸಾಕ್ಷಿ. ಮಲಯಾಳಂ ಧಾರಾವಾಹಿ ನಟಿ, ಮುಸ್ಲಿಂ ಜನಾಂಗಕ್ಕೆ ಸೇರಿದ ಫಾತಿಮಾ ರಸ್ನಾ ಮಲಯಾಳಂನ ಕಿರುತೆರೆ ಹಾಗೂ ಹಿಂದೂ ನಿರ್ದೇಶಕ ಬೈಜು ದೇವರಾಜ್ರನ್ನ ಪ್ರೀತಿಸಿ ಮದ್ವೆಯಾಗಿದ್ದಾರೆ. ಮದ್ವೆ ಆದ ಬಳಿಕ ಫಾತಿಮಾ ಅವರು ಸಾಕ್ಷಿ ದೇವರಾಜ್ ಅಂತ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ. ಪ್ರಸ್ತುತ ಈ ದಂಪತಿಗೆ 3 ಮಕ್ಕಳಾಗಿದ್ದಾರೆ ಹಾಗೂ ತಮ್ಮ ಮಕ್ಕಳನ್ನ ಫಾತಿಮಾ ಅವರು ಹಿಂದೂ ಸಂಪ್ರದಾಯದಂತೆ ಬೆಳೆಸುತ್ತಿದ್ದಾರೆ. ಪಾರಿಜಾತಂ ಧಾರಾವಾಹಿಯ ಚಿತ್ರೀಕರಣದ ಸಮಯದಲ್ಲಿ ನಟಿ ರಸ್ನಾ ಮತ್ತು ನಿರ್ದೇಶಕ ಬೈಜು ದೇವರಾಜ್ ನಡುವೆ ಪ್ರೀತಿ ಚಿಗುರುತ್ತೆ. ಇವರ ಪ್ರೀತಿಯನ್ನ ಎರಡೂ ಕುಟುಂಬಗಳು ಕೂಡ ತೀವ್ರವಾಗಿ ವಿರೋಧ ಮಾಡುತ್ತೆ. ಇದಕ್ಕೆ ಮುಖ್ಯ ಕಾರಣ ಒಂದು ಹಿಂದೂ ಮುಸ್ಲಿಂ ಜಾತಿ, ಇನ್ನೊಂದು ಕಾರಣ ಬೈಜು ಅವರಿಗೆ ಅದಾಗಲೇ ಮದುವೆಯಾಗಿ ಮಕ್ಕಳಿದ್ರು. ಬೈಜು ಅವರ ಮೊದಲ ದಾಂಪತ್ಯ ಮುರಿದು ಬಿದ್ದ ಬಳಿಕವಷ್ಟೇ ರಸ್ನಾ ಅವರ ಜೀವನದಲ್ಲಿ ಬಂದ್ರು. ಇವರ ಮದುವೆಯ ನಂತರ ಕೋರ್ಟ್ ಮೆಟ್ಟಿಲೇರಿ ದೀರ್ಘಕಾಲದ ಕಾನೂನು ಹೋರಾಟವನ್ನ ಕೂಡ ನಡೆಸಿದ್ರು. ಈ ಮದುವೆಯ ನಂತರ ಅನೇಕರು ಇದು ಹಿಂದೂ ಜಿಹಾದ್ ಅಂತ ಟೀಕೆಯನ್ನ ಮಾಡಿದ್ರು. ಇವೆಲ್ಲ ಟೀಕೆ, ಕಾನೂನು ಸಂಕಷ್ಟಗಳನ್ನೆಲ್ಲ ಮೆಟ್ಟಿ ನಿಂತ ಫಾತಿಮಾ ಈಗ ತನ್ನ ಪತಿ, ಮಕ್ಕಳ ಜೊತೆಗೆ ಆನಂದವಾಗಿ ಜೀವನ ಮಾಡ್ತಿದ್ದಾರೆ. ಇದೇ ಅಲ್ವಾ ಹಿಂದೂ ಧರ್ಮಕ್ಕೆ ಇರುವ ಶಕ್ತಿ ಅಂದ್ರೆ.